ಓಂ ಲಲಿತಾಂಬಿಕಾಯೈ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ಶಕುನಶಾಸ್ತ್ರ, ಅಂಗಶಾಸ್ತ್ರ, ಅನೇಕ ಶಾಸ್ತ್ರಗಳಲ್ಲಿ ಇವತ್ತಿನ ದಿವಸ ಗೃಹಿಣಿ ಗೃಹ ಮುಚ್ಚತೆ ಅಂತ ಕರಿತೀವಿ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ ದೇವತಃ ಅಂತ. ಆ ತಾಯಿ ಮನೆಯಲ್ಲಿ ಮಹಾಲಕ್ಷ್ಮಿಯ ಸ್ವರೂಪಿ ಕೂಡ ಆಗಿರ್ತಾರೆ. ಆ ತಾಯಿ ವಿಷಯದಲ್ಲಿ ಅಂದರೆ ಹೆಣ್ಣಿನ ವಿಷಯದಲ್ಲಿ ಮನೆಯಲ್ಲಿರ್ತಕ್ಕಂಥ ಮಹಿಳೆಗೆ ಬಲಗೈ ಕೆರೆತ ಅಂದರೆ ಬಲಗೈ ಅಂಗೈ ಅಥವಾ ಬಲಗೈ ಕೆರೆತವಾದರೆ ಅಥವಾ ಅದನ್ನು ತುರಿಕೆ ಕೆರೆತ ಅಂತ ಏನು ಕರಿತೀವಿ, ಇದರ ಫಲ ಏನು? ಯಾಕೆಂದರೆ ನಾವು ಯಾವಾಗಲೂ ಹೇಳ್ತೀವಿ ಪುರುಷನಿಗೆ ಬಲಭಾಗ ಏನಿದೆ ಅದು ಸೂರ್ಯ ಭಾಗ, ಎಡಭಾಗ ಅಂದರೆ ವಾಮಭಾಗ, ಚಂದ್ರಭಾಗ. ಆದರೆ ಮಹಿಳೆಯರಿಗೆ ಬಲಭಾಗದಲ್ಲಿ ಬಲ ಕಣ್ಣು ಹಾರಿದ್ರೆ, ಬಲಗೈ ತುರಿಕೆಯಾದರೆ ಇದರ ಫಲಾಫಲಗಳೇನು ಅಂದರೆ ಇದು ಎಚ್ಚರಿಕೆಯ ಸಂಕೇತ ಕೂಡ ಆಗಿರುತ್ತೆ. ಸಾಮಾನ್ಯವಾಗಿ ನಾವು ಅಂಗೈ ತುರಿಕೆಯಾದರೆ ಹಣ ಬರುತ್ತೆ, ಅದೃಷ್ಟ ಕೂಡಿ ಬರುತ್ತೆ, ಹಳೆ ಬ್ಯಾಲೆನ್ಸ್ ಬರುತ್ತೆ, ಬಾಕಿ ವಸೂಲಿ ಆಗುತ್ತೆ, ಎಲ್ಲೋ ನಿಂತೋಗಿರೋ ಹಣ ಬರುತ್ತೆ ಅಂತಕ್ಕಂಥ ಮಾತುಗಳನ್ನು ನಾವಿವತ್ತು ಲೋಕರೂಢಿಯಲ್ಲಿ ಕೇಳಿದ್ದೀವಿ. ಇವತ್ತಿನ ದಿವಸ ಅದ್ರ ಜೊತೆಗೆ ನಾವು ಪಾದ ನಮಗೆ ತುರಿಕೆ ಆದಾಗ, ಪಾದ ಕೆರೆತ ಆದಾಗ ಅದರದ್ದೇ ಆದ ಕೆಲವೊಂದು ಫಲಗಳನ್ನು ಕೂಡ ನಾವು ನೋಡಿದ್ದೀವಿ. ಆದರೆ ಇವತ್ತಿನ ದಿವಸ ಬಲಗೈ ಮಹಿಳೆಯರ ಬಲಗೈಯಲ್ಲಿ ಕೆರೆತವಾದರೆ ಇದರ ಫಲ ಏನು ಅಂದರೆ ಸಣ್ಣ ಪುಟ್ಟ ವ್ಯಾಜ್ಯಗಳು ಬರುತ್ತೆ. ಹುಷಾರ್ ತಾಯಿ, ನಿಮ್ಮನ್ನು ಯಾರೋ ಒಂದು ಮಿಸ್ಅಂಡರ್ಸ್ಟ್ಯಾಂಡ್, ಭಿನ್ನಾಭಿಪ್ರಾಯಗಳು, ಗಂಡ ಇರ್ಬೋದು, ಮನೆಯಲ್ಲಿ ಮಗ ಇರ್ಬೋದು, ಕುಟುಂಬದಲ್ಲಿರ್ತಕ್ಕಂಥವ್ರು ಇರ್ಬೋದು, ಭಿನ್ನಾಭಿಪ್ರಾಯ ನಿಮ್ಮ ಬಗ್ಗೆ ಇವತ್ತಿನ ದಿವಸ ತಪ್ಪು ಕಲ್ಪನೆಗಳನ್ನು ಯಾರಾದರೂ ಮಾಡ್ಕೋಬೋದು. ಎಚ್ಚರಿಕೆ ತಾಯಿ ಅಂತಕ್ಕಂಥದ್ದನ್ನು ಕೂಡ ಅದು ತೋರಿಸುತ್ತೆ. ಹಸ್ತಶಾಸ್ತ್ರದ ಪ್ರಕಾರ ನಮಗೆ ಎಡಗೈ ಬಲಗೈ ಇವೇನು ಅಂತ ಹೇಳಿದ್ರೆ ಇದು ತುರಿಕೆಯಾದಾಗ ಕಲಹದ ಜೊತೆಗೆ ಹಣನೂ ಬರುತ್ತೆ, ಅದೃಷ್ಟ ಕೂಡ ಬರುತ್ತೆ. ಇಲ್ಲಿ ಯಾವಾಗಲೂ ಅಷ್ಟೇ, ಒಂದು ನಮಗೆ ಎಲ್ಲೋ ಒಂದು ಕಡೆ ಒಂದು ತೊಂದರೆ ಬಂತು ಅಂದರೆ ಒಂದು ಲಾಭ ಬರುತ್ತೆ, ಒಂದು ಕೆಟ್ಟದ್ದಿದೆ ಅಂದರೆ ಒಂದು ಒಳ್ಳೆಯದು ಕೂಡ ಅಲ್ಲಿರುತ್ತೆ. ಹಾಗಾಗಿ ಹಿಂದೆ ಒಳ್ಳೆಯದಿರುತ್ತೆ, ನಾವು ಕಷ್ಟ ಅನುಭವಿಸ್ತಾ ಇದ್ದೀವಿ, ಸುಖ ಬರುತ್ತೆ ಅಂತಕ್ಕಂಥದ್ದನ್ನು ಕೂಡ ಆಗಿರೋದ್ರಿಂದ ಬಲಗೈ ತುರಿಕೆಯಾದಾಗ ಜಾಗೃತಿಯನ್ನು ತೋರಿಸುತ್ತೆ, ಅದೃಷ್ಟದ ಎಚ್ಚರಿಕೆ ತೋರಿಸುತ್ತೆ. ಆ ಸಮಯದಲ್ಲಿ ಮಾನಸಿಕವಾಗಿ ಒಂದು ಯೋಚನೆ ಮಾಡಬೇಕಾಗಿಲ್ಲ. ನಮ್ಗೆ ಯಾವಾಗಲೂ ಅಷ್ಟೇ ಶಕುನಗಳಲ್ಲಿ ನಮಗೆ ಅಪಶಕುನಗಳು ಕಂಡಾಗ ತಕ್ಷಣವೇ ನಾವು ಮೊರೆ ಹೋಗಬೇಕಾಗಿರೋ ದೇವರು ಯಾರು ಅಂದರೆ ಹನುಮ. ನಾವು ಈಗ ಪ್ರಯಾಣಕ್ಕೆ ಹೊರಟಿದ್ದೀವಿ, ಕಾಲು ಜಾರಿ ಬಿದ್ದೋಗ್ತೀವಿ, ತಕ್ಷಣ ಎದ್ದು ನಿಂತ್ಕೊಂಡು ಹನುಮನಿಗೊಂದು ನಮಸ್ಕಾರ ಮಾಡಿಬಿಟ್ಟು ಮುಂದೆ ಪ್ರಯಾಣ ಹೋಗಿ ಏನೂ ಆಗಲ್ಲ. ಎಲ್ಲೋ ಒಂದು ಕಡೆ ಸಣ್ಣ ಆಕ್ಸಿಡೆಂಟ್ ಆಯಿತು, ಆಕ್ಸಿಡೆಂಟ್ ತಪ್ಪಿಸ್ಕೊಂಡ್ಬಿಡ್ತು, ತಕ್ಷಣವೇ ನಾವು ಗಾಬರಿ ಆಗಿಬಿಟ್ವಿ. ಒಂದು ಸಾರಿ ಹನುಮನ ಪ್ರಾರ್ಥನೆ, ಅಪ್ಪ ಹನುಮ ಅಂದರೆ ಸಾಕು, ಹನುಮನ ಸ್ಮರಣೆ ಮಾಡ್ಕೊಂಡು ಅಥವಾ ಓಂ ಹಂ ಹನುಮತೇ ನಮಃ ಹೇಳ್ಬೋದು. ಅದೇ ಮನೆಯಲ್ಲಿದ್ದಾಗ ಈ ಕೆರೆತ ಆದಾಗ ಈ ಮಹಿಳೆಯರಿಗೆ ಎಡಭಾಗದಲ್ಲಿ ಎಲ್ಲವೂ ಅದೃಷ್ಟ. ಎಡಕೈ ಏನಾದರೂ ಕೆರೆತ ಬಂತು ಅಂದರೆ ಆಟೋಮೆಟಿಕ್ಕು ದುಡ್ಡು, ಆಕಸ್ಮಿಕ ಧನಲಾಭ, ಎಡಕೈ ಎಡಕಾಲಾಗ್ಬೋದು ಅಥವಾ ಎಡವುದ್ರೆ ಆಗ್ಬೋದು, ಎಡಗಾಲು ತುರಿಕೆ ಆದರೆ ಆಗ್ಬೋದು. ಇವೆಲ್ಲವೂ ಕೂಡ ಅದೃಷ್ಟದ ಸಂಖ್ಯೆ. ಎಡಗಣ್ಣು ಹಾರಿದಾಗ ಮಹಿಳೆಗೆ ಗಂಡನಿಗೆ ದುಡ್ಡು ಬರ್ತಾ ಇದೆ, ಜೊತೆಗೆ ಕುಟುಂಬಕ್ಕೆ ದುಡ್ಡು ಬರ್ತಾ ಇದೆ, ಯಾವುದೋ ಒಂದು ಕಾನೂನು ವಿಷಯಗಳಲ್ಲಿ ಜಯ ಆಗ್ತಾ ಇದೆ, ಉದ್ಯೋಗ ಸಿಗ್ತಾ ಇದೆ, ಉದ್ಯೋಗ ಕಳ್ಕೊಂಡಿರೋ ಉದ್ಯೋಗ ಮತ್ತೆ ಬರ್ತಾ ಇದೆ ಅಂದರೆ ಅದೃಷ್ಟದ ಸಂಕೇತ. ಅದು ಯಾವ ರೂಪದಲ್ಲಾದರೂ ಇರ್ಬೋದು. ಬಲಗೈ ಕೆರೆತ ಆದಾಗ ಮನೆಯಲ್ಲಿ ಆಕೆ ಕೈಕಾಲು ಮುಖ ಅಥವಾ ಶುದ್ಧಳಾಗಿ ಮನಃಶುದ್ಧಿಯಾಗಿಟ್ಕೊಂಡು ಆಕೆ ಹನುಮನಿಗೆ ಒಂದು ದೀಪವನ್ನು ಅಥವಾ ಮನೆಯಲ್ಲಿ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿ ಹನುಮನ ಮಂತ್ರವನ್ನು, ಈ ರೀತಿಯ ಮಂತ್ರ ಓಂ ಹಂ ಹನುಮತೇ ನಮಃ ಅಂತಕ್ಕಂಥ ಮಂತ್ರ ಹೇಳಿಕೊಂಡು ಪ್ರಾರ್ಥನೆ ಮಾಡಿದ್ದೆ ಆದರೆ ನಿಮಗೆ ಶುಭ ಆಗುತ್ತೆ, ಒಳ್ಳೆಯದಾಗತ್ತೆ. ಇದು ಎಚ್ಚರಿಕೆಯ ಸೂಚನೆ, ಕೆಟ್ಟದ್ದು ಅಂತ ನಾನು ಹೇಳ್ತಾ ಇಲ್ಲ, ಎಚ್ಚರಿಕೆಯ ಸೂಚನೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.